ನಮಸ್ಕಾರ. ಭಕ್ತಿ ಮಾರ್ಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಹಾಭಾರತದಲ್ಲಿ ಯುದ್ಧ ಮುಗಿದಿದೆ. ಗಾಂಧಾರಿಯ ಗೋಳಾಟ ಯಾರೂ ಕೇಳೋರೇ ಇಲ್ಲ. ಗಾಂಧಾರಿ ತನ್ನ 100 ಮಕ್ಕಳನ್ನು ಕಳ್ಕೊಂಡು ಒಂದೇ ಸಮನೆ ಅಳ್ತಾ ಕೂತಿದ್ದಾಳೆ. ನನ್ನ ವಂಶವೇ ಹಾಳಾಯಿತು, ನನ್ನ ಮಕ್ಕಳು ಉದ್ಧಾರ ಮಾಡಲಿಲ್ಲ, ಹಾಗೆ ಹೀಗೆ ಅಂತ ಗೋಳಾಡ್ತಾ ಕೂತಿದ್ದಾಳೆ. ಇದೇನೇ ಕೋಪ ಇಟ್ಕೊಂಡು ಕೃಷ್ಣನ ಹತ್ರ ಹೋಗ್ತಾ ಇದ್ದಾಳೆ. ಗುಡುಗುಡು ಅಂತ ಓಡಿ ಕೃಷ್ಣನ ಕೇಳ್ತಾಳೆ, ಕೃಷ್ಣ, ನನಗೆ 100 ಮಕ್ಕಳು ಕೊಟ್ಟೆ, ಒಂದು ಮಕ್ಳಿಗೂ ಒಳ್ಳೆ ಬುದ್ಧಿ ಕೊಡಲಿಲ್ಲ, ನೀನು ಒಬ್ಬರು ಉದ್ಧಾರ ಆಗಲಿಲ್ಲ, ಯಾಕೆ ಹೀಗೆ ಮಾಡಿದೆ? ಅದೇ ನೀನು ಕುಂತಿಗೆ 5 ಜನ ಗಂಡು ಮಕ್ಕಳನ್ನು ಕೊಟ್ಟೆ, ಅವರು 5 ಜನನೂ ಉದ್ಧಾರ ಆದರು, ಸತ್ಸಂಗ ಮಾಡಿದ್ರು, ಸನ್ಮಾರ್ಗ ಹಿಡಿದ್ರು, ಯಾಕೆ ನನಗೆ ಯಾಕೆ ಈ ರೀತಿ ಮಾಡಿದೆ ನೀನು? ಹೇಳು ಹೇಳು ಅಂತ ಗೋಳಾಡ್ತಾ ನಿಂತಿದ್ದಾಳೆ. ಕೃಷ್ಣ ಹೇಳ್ತಾನೆ, ನಾನು ಎಲ್ಲರಿಗೂ ಒಂದೇ ರೀತಿಯಾಗಿ ಆಶೀರ್ವಾದ ಮಾಡಿದೆ, ಆದರೆ ನೀನು ನಿನ್ನ ಗಂಡನ ವ್ಯಾಮೋಹಕ್ಕೆ ಬಿದ್ದು ಕಣ್ಣು ಕಟ್ಕೊಂಡು ಕೂತ್ಕೊಂಡೆ. ನಿನ್ನ ಮಕ್ಕಳು ನಿನ್ನ ಕಣ್ಣು ಮುಂದೆನೇ ತಪ್ಪು ಮಾಡಿದ್ರೆ ನಿನಗೆ ಗೊತ್ತಾಗ್ತಾನೆ ಇರಲಿಲ್ಲ. ಆದರೆ ಕುಂತಿ ಹಾಗಲ್ಲ. ಮಕ್ಕಳ ಕಷ್ಟ ಸುಖಕ್ಕೆ ಜೊತೆಯಾಗಿ ಇದ್ದು ಮಕ್ಕಳಿಗೆ ಏನೇ ಕಷ್ಟ ಬಂದರೂ ಬೆನ್ನೆಲುವಾಗಿ ನಿಂತು ಸಹಾಯ ಮಾಡ್ತಾಯಿದ್ಲು. ಅದೇ ವ್ಯತ್ಯಾಸ ನಿನಗೂ ಮತ್ತು ಕುಂತಿಗೂ ಅಂತ ಹೇಳಿ ಗಾಂಧಾರಿ ಅಳ್ತಾ ನಿಂತ್ಕೊಳ್ತಾಳೆ. ಇದರಿಂದ ನಮಗೆ ಏನಪ್ಪ ಗೊತ್ತಾಗ್ತಾ ಇದೆ ಅಂದರೆ, ಮಕ್ಕಳನ್ನ ಸಾಕಕ್ಕೆ ತಾಯಿಯ ಪಾತ್ರ ಬಹಳ ದೊಡ್ಡದು ಅಂತ ಗೊತ್ತಾಗ್ತಾ ಇದೆ. ಈಗಿನ ಕಾಲದಲ್ಲಿ ಕೆಲವರು ತಂದೆ ತಾಯಿಗಳು ಏನಪ್ಪ ಮಾಡ್ತಾರೆ ಅಂದರೆ, ನನ್ನ ಮಕ್ಕಳು ತುಂಬ ಬುದ್ಧಿವಂತರಪ್ಪ, ನನ್ನ ಮಗ ಇಷ್ಟೊಂದು ಬುದ್ಧಿವಂತ ಅಂತ ಹೇಳ್ತಾರೆ. ಮಕ್ಕಳು ಎಷ್ಟೇ ಬುದ್ಧಿವಂತ ಆದ್ರೂ ತಂದೆ ತಾಯಿಗೆ ಇರುವಂಥ ಎಕ್ಸ್ಪೀರಿಯನ್ಸ್ ಮುಂದೆ ಆ ಬುದ್ಧಿವಂತಿಕೆ 0 ಆಗೇ ಆಗತ್ತೆ. ಹಾಗಾಗಿ ನಾವು ಇವತ್ತಿಗೂ ಸಹ ನಮ್ಮ ಮಕ್ಕಳಿಗೆ ಬೆನ್ನೆಲುಬಾಗಿ ನಿಂತು ಅವ್ರ ಕಷ್ಟ ಸುಖಕ್ಕೆ ಅವರು ಆಗು ಹೋಗುಗಳನ್ನು ನಾವು ಕಾಯಬೇಕು. ನಾವು ಕಾದ್ರೇ ಆ ಮಕ್ಕಳು ಒಳ್ಳೆಯ ಸತ್ಸಂಗ ಸನ್ಮಾರ್ಗ ಹಿಡಿತಾರೆ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ ಅಲ್ವಾ? ಸರ್ವೇ ಜನ ಸುಖಿನೋ ಭವಂತು. ಮತ್ತೊಂದು ವಿಷಯದೊಂದಿಗೆ ಮತ್ತೆ ಬರ್ತೀನಿ. ನಮಸ್ಕಾರ.